Students, in this class we will discuss with some basic concepts of trigonometry and we will solve some questions related to trigonometry, both model question papers and some extra questions too. ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರ್ತಕ್ಕಂಥ ಟಾಪಿಕ್ ಟ್ರಿಗ್ನೋಮೆಟ್ರಿ. ಟ್ರಿಗ್ನೋಮೆಟ್ರಿ ಅಂದ್ರೆ ಏನಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ಸೈಡ್ಸ್ ಅಂಡ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಅಂತ. ಟ್ರಿಗ್ನೋಮೆಟ್ರಿ ಅಂದ್ರೆ ಒಂದು ತ್ರಿಭುಜದಲ್ಲಿನ ಬಾಹು ಮತ್ತು ಕೋನಗಳ ನಡುವಿನಂತ ಸಂಬಂಧ ಅನ್ನ ನಾವು ಟ್ರಿಗ್ನೋಮೆಟ್ರಿ ಮೂಲಕ ವ್ಯಕ್ತಪಡಿಸ್ತೀವಿ. ರಿಲೇಶನ್ಶಿಪ್ ಬಿಟ್ವೀನ್ ಸೈಡ್ಸ್ ಅಂಡ್ ಆಂಗಲ್ಸ್ ಆಫ್ ಟ್ರಯಾಂಗಲ್. ಇಲ್ಲಿ ನೋಡಿ, ಈ ಟ್ರಿಗ್ನೋಮೆಟ್ರಿ ನಮ್ಗೆ ಎಲ್ಲಿ ಯೂಸ್ ಆಗುತ್ತಂದ್ರೆ, ಸಪೋಸ್ ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ, ಪಕ್ಕದಲ್ಲಿ ಒಂದು ದೊಡ್ಡ ಕಂಬ ಇದೆ. ಅಕಸ್ಮಾತ್ ನಮ್ಗೆ ಏನಾದ್ರೂ ಈ ವ್ಯಕ್ತಿ ಮತ್ತು ಈ ಕಂಬದ ನಡುವಿನ ಅಂತರ ಗೊತ್ತಿದ್ರೆ, ಫಾರ್ ಎಕ್ಸಾಂಪಲ್ 100 ಮೀಟರ್ ಇದ್ರೆ ಈ ಕಂಬ ಎಷ್ಟು ಎತ್ತರ ಇದೆ ಅಂತೇಳಿ ಕಂಡುಹಿಡಿಯೋದಕ್ಕೆ ನಾವು ಟ್ರಿಗ್ನೋಮೆಟ್ರಿಯನ್ನ ಯೂಸ್ ಮಾಡ್ತೀವಿ. ಇದು ಹೇಗೆ ಅಂತ ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಐ ಥಿಂಕ್ you might have all studied about triangle in the previous class, right? ಟ್ರಯಾಂಗಲ್ ನಲ್ಲಿ ಇದು ಟ್ರಯಾಂಗಲ್, ಇದು ಎ, ಇದು ಬಿ, ಇದು ಸಿ. ಇವು ಸೈಡ್ಸ್ ಅಂತೀವಿ, ಇವಕ್ಕೆ ಆಂಗಲ್ಸ್ ಅಂತೀವಿ. ಇವೆರಡರ ಮಧ್ಯೆ ಯಾವ ರೀತಿ ಸಂಬಂಧ ಇದೆ ಅಂತೇಳಿ ನಮ್ಗೆ ಗೊತ್ತಾಗದೆ ಟ್ರಿಗ್ನೋಮೆಟ್ರಿ ಮಿಂದ. ನಿಮ್ಮೆಲ್ರಿಗೂ ಗೊತ್ತಿರಬಹುದು ಮತ್ತು 7th ಸ್ಟ್ಯಾಂಡರ್ಡ್ ನಲ್ಲಿ ಕೂಡ ಬಂದಿದೆ. ಆಂಗಲ್ಸ್ ಕಾನ್ಸೆಪ್ಟ್ ಅನ್ನ ನಾವು ಮುಂಚೆ ಓದಿದೀವಿ. ಈ ಆಂಗಲ್ಸ್ ನಲ್ಲಿ 3 ಟೈಪ್ಸ್ ಆಫ್ ಆಂಗಲ್ಸ್ ಬರ್ತವೆ: ಅಕ್ಯೂಟ್ ಆಂಗಲ್, obtuse angle, right angle. acute angle ಅಂದ್ರೆ ಥೀಟಾ 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಫಸ್ಟ್ ಆಫ್ ಆಲ್, ಈ ಥೀಟಾ ಅಂದ್ರೆ THE TA. ಈ ಥೀಟಾ ಅಂದ್ರೆ ವೇರಿಯಬಲ್. ನಾವು ಒಂದು ಟ್ರಯಾಂಗಲ್ ಇದೆ ಅನ್ಕೊಳ್ಳೋಣ. ಈ ಟ್ರಯಾಂಗಲ್ ನಲ್ಲಿ ಈ ಆಂಗಲ್ ಇದ್ರೆ ಈ ಆಂಗಲ್ ನ ನಾವು ಎ ದಿಂದಾದ್ರೂ ಗುರುತಿಸಬಹುದು, ಬಿ ಇಂದಾದ್ರೂ ಗುರುತಿಸಬಹುದು. ಅದ್ರಾಗೆ ನಾವು ಕನ್ವೆನ್ಷನಲ್ ಆಗಿ ಈ ಥೀಟಾದಿಂದ ಗುರುತಿಸ್ತೀವಿ, ಥೀಟಾ. ಅಕ್ಯೂಟ್ ಆಂಗಲ್ ಅಂದ್ರೆ ಥೀಟಾ ಲೆಸ್ ದೆನ್ 90 ಡಿಗ್ರಿ ಇರುತ್ತೆ. ಅಬ್ಟ್ಯೂಸ್ ಆಂಗಲ್ ಅಂದ್ರೆ ಥೀಟಾ ಗ್ರೇಟರ್ ದೆನ್ 90 ಡಿಗ್ರಿ ಇರುತ್ತೆ. ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಥೀಟಾ ಎಕ್ಸಾಕ್ಟ್ 90 ಡಿಗ್ರಿ ಇರುತ್ತೆ. ಇದು ಬೇಸಿಕ್ ಕಾನ್ಸೆಪ್ಟ್. ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನ ನಾವು ಡ್ರಾ ಮಾಡೋಣ. ಎ ಬಿ ಸಿ ಇದು ರೈಟ್ ಆಂಗಲ್ ಟ್ರಯಾಂಗಲ್. ಯಾವಾಗ್ಲೂ ಈ ರೈಟ್ ಆಂಗಲ್ ಟ್ರಯಾಂಗಲ್ ಆಂಗಲ್ ಏನಿದೆ, ಈ ಬಿ ಆಂಗಲ್ ಬಿ ರೈಟ್ ಆಂಗಲ್ ಏನಿದೆ, ಇದಕ್ಕೆ ಅಪೋಸಿಟ್ ಆಗಿರತಕ್ಕಂಥದ್ದು ನಮಗೆ ಹೈಪೋಟೆನ್ಯೂಸ್. ಇದರಲ್ಲಿ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಒಂದು ಅಕ್ಯೂಟ್ ಆಂಗಲ್ ನ ರೆಫರೆನ್ಸ್ ಆಗಿ ಇಟ್ಕೊಂಡು ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸಪೋಸ್ ಆಂಗಲ್ ಈ ಸಿ ಅನ್ನೋದು ಥೀಟಾ ಆಗಿದ್ರೆ ಇದು ಅಕ್ಯೂಟ್ ಆಂಗಲ್ ಆಗಿರುತ್ತೆ. ಈ ಅಕ್ಯೂಟ್ ಆಂಗಲ್ ಗೆ ಅಪೋಸಿಟ್ ಇರ್ತಕ್ಕಂಥದ್ದು ಅಪೋಸಿಟ್ ಸೈಡ್ ಅಂತ. ಈ ಅಕ್ಯೂಟ್ ಆಂಗಲ್ ಗೆ ಬೇಸ್ ಆಗಿರತಕ್ಕಂಥದ್ದು adjacent side ಅಂತ.
ರೈಟ್ ಆಂಗಲ್ ಟ್ರಯಾಂಗಲ್ಗೆ ಅಪೋಸಿಟ್ ಆಗಿರತಕ್ಕಂಥದ್ದು ಹೈಪೋಟೆನಸ್. ಈ ಅಕ್ಯೂಟ್ ಆಂಗಲ್ಗೆ ಅಪೋಸಿಟ್ ಆಗಿರತಕ್ಕಂಥದ್ದು ಅಪೋಸಿಟ್ ಸೈಡ್. ಈ ಅಕ್ಯೂಟ್ ಆಂಗಲ್ಗೆ ಬೇಸ್ ಆಗಿರತಕ್ಕಂಥ ಸೈಡ್ ನ ನಾವು ಅಡ್ಜಸೆಂಟ್ ಸೈಡ್ ಅಂತೇಳಿ ಕರಿತೀವಿ. ಈ ಎಲ್ಲಾ ಕಾನ್ಸೆಪ್ಟ್ ನ ಬೇಸ್ ಆಗಿ ಇಟ್ಕೊಂಡು ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನಲ್ಲಿ 6 ಬೇಸಿಕ್ ಫಂಕ್ಷನ್ಸ್ ಬರ್ತವೆ. sin ಥೀಟಾ, cos ಥೀಟಾ, tan ಥೀಟಾ, cot ಥೀಟಾ, cosecant ಥೀಟಾ, secant ಥೀಟಾ. sin ಥೀಟಾ, cos ಥೀಟಾ, tangent ಥೀಟಾ, ಇದು cotangent ಥೀಟಾ, ಇದು cosecant ಥೀಟಾ, ಇದು secant ಥೀಟಾ. ಇವುಗಳನ್ನ ನಾವು ನೆನಪಿನಲ್ಲಿಡೋದಕ್ಕೆ ಫಸ್ಟ್ ನೀವು sin ಥೀಟಾ ಮತ್ತು cos ಥೀಟಾ ಇವೆರಡನ್ನ ನೆನಪಿಡಬೇಕು. ಅಂದ್ರೆ ಉಳಿದವನ್ನ ನೆನಪಿಡೋದು ತುಂಬಾ ಈಸಿ. ಈ sin ಥೀಟಾವನ್ನ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್ ಅಂತೇಳಿ ನೆನಪಿಡಬೇಕು. ಅಂದ್ರೆ ಈ ಟ್ರಯಾಂಗಲ್ ನಲ್ಲಿ ಇದು ಹೈಪೋಟೆನಸ್, ಇದು ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಂದ್ರೆ ಅಪೋಸಿಟ್ ಸೈಡ್ ಮತ್ತು ಈ ಹೈಪೋಟೆನಸ್ ರೇಷಿಯೋನ ನಾವು sin ಥೀಟಾ ಅಂತೇಳಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಅದೇ ರೀತಿ cos ಥೀಟಾವನ್ನ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್ ಅಂತೇಳಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಇವೆರಡನ್ನ ನೆನಪಿಟ್ಕೊಂಡ್ರೆ tan ಥೀಟಾ, cot ಥೀಟಾ, cosecant ಥೀಟಾ, secant ಥೀಟಾ ಇವುಗಳನ್ನ ಬರೆಯೋದು ತುಂಬಾ ಈಸಿ. ಈಗ tan ಥೀಟಾವನ್ನ ಬರಿಬೇಕಾದ್ರೆ ನಾವು tan ಥೀಟಾ ಈಕ್ವಲ್ ಟು sin ಥೀಟಾ ಡಿವೈಡೆಡ್ ಬೈ cos ಥೀಟಾ ಅಂತೇಳಿ ಬರಿತೀವಿ. sin ಥೀಟಾ ಅಂದ್ರೆ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್, cos ಥೀಟಾ ಅಂದ್ರೆ adjacent divided by hypotenuse. ಈ hypotenuse ಕ್ಯಾನ್ಸಲ್ ಆದ್ರೆ tan theta is equal to opposite side by adjacent side ಅಂತ ಆಗುತ್ತೆ. ಇದು tan theta ಫಂಕ್ಷನ್. ಈಗ ನಮಗೆ sin theta ಗೊತ್ತಾಯ್ತು, cos theta ಗೊತ್ತಾಯ್ತು, tan theta. ಇನ್ನು cot theta ಅಂದ್ರೆ 1 by tan theta ಅಂತ. cot theta equal to tan theta 1 divided by tan theta ಅಂದ್ರೆ ಈ adjacent side ನ್ಯೂಮರಿಕಲ್ ಹೋಗುತ್ತೆ. adjacent side by opposite side. ಇದು tan theta. ಅಂದ್ರೆ ಈ cot theta ಕೂಡ ಮುಗಿತು. ಈಗ cosec theta ಅಂದ್ರೆ cosec theta equal to 1 by sin theta. 1 by sin theta ಅಂದ್ರೆ ನಮ್ಗೆ ಗೊತ್ತು ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಅದೇ ರಿವರ್ಸ್ ಬರೆದ್ರೆ ಹೈಪೋಟೆನಸ್ ಡಿವೈಡೆಡ್ ಬೈ ಅಪೋಸಿಟ್ ಸೈಡ್. ಇದು cosecant theta. cosecant theta ಕೂಡ ಮುಗೀತು. ಈಗ secant theta ಅಂದ್ರೆ cos theta equal to 1 over secant theta ಇರುತ್ತೆ. ಹಾಗಾಗಿ secant theta ಬರಿಬೇಕಾದ್ರೆ cos theta ನ ಇಲ್ಲಿ ನೋಡಿ, cos theta ಅಂದ್ರೆ adjacent side by hypotenuse. ಅದನ್ನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ನ ಚೇಂಜ್ ಮಾಡಬೇಕು. hypotenuse divided by adjacent side. ಹಾಗಾದ್ರೆ ಇಲ್ಲಿ ಏನು ನಮ್ಮ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನು ಗೊತ್ತಾಯ್ತು? ಒಂದನೇದು sin theta ಅಂದ್ರೆ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಎರಡನೇದು cosecant theta ಅಂದ್ರೆ ಹೈಪೋಟೆನಸ್ ಡಿವೈಡೆಡ್ ಬೈ ಅಪೋಸಿಟ್ ಸೈಡ್. ಇದು ಯಾಕಂದ್ರೆ
ಸೈನ್ ಥೀಟಾ ಈಕ್ವಲ್ ಟು 1 ಅವರ್ ಕೊಸೆಕ್ ಥೀಟಾ ಇರುತ್ತೆ. ನೆಕ್ಸ್ಟ್ ಏನ್ ಗೊತ್ತಾಯ್ತು? ಇಲ್ಲಿ ಟ್ಯಾನ್ ಥೀಟಾ ಅಂದ್ರೆ ಈ ಇಲ್ಲಿ ನೋಡಿ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ, ಇಲ್ಲೇನು ಬಂದಿದೆಯಲ್ಲ ಈ ವ್ಯಾಲ್ಯೂ, ಅಪೋಸಿಟ್ ಸೈಡ್ ಬೈ adjacent side. Fourth one, cot theta ಅಂದ್ರೆ ಈ tan theta ನ ರಿವರ್ಸ್ ಬರೀಬೇಕು, adjacent side by opposite side. Fifth one ಏನಂದ್ರೆ cos theta ಅಂದ್ರೆ ಇಲ್ಲಿ ನಿಮಗೆ ಗೊತ್ತು adjacent side by hypotenuse ಅಂತ. secant theta ಅಂದ್ರೆ ಈ cos theta ವನ್ನು ರಿವರ್ಸ್ ಬರೀ hypotenuse divided by adjacent side. ಇವು trigonometric ratios 1 2 3 4 5 and 6. ಇಲ್ಲಿ ನಾವು ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ಇವೆರಡು ವ್ಯಾಲ್ಯೂವನ್ನು ನಾವು ನೆನಪಿಟ್ಕೊಂಡ್ರೆ ಉಳಿದವೆಲ್ಲ ಬರೀಬಹುದು. ಸೈನ್ ಅಂದ್ರೆ ಸೈನ್ ಇನ್ವರ್ಸ್ ಏನಿರ್ತದೆ ಕೊಸೆಕ್ ಇರ್ತದೆ. ಅಂದ್ರೆ ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ನಲ್ಲಿ ಬರ್ತಕ್ಕಂಥದ್ದು ಟ್ರಿಗ್ನೋಮೆಟ್ರಿಕ್ ರೆಸಿಪ್ರೋಕಲ್ಸ್ ಅಂತ. ಈ ಟ್ರಿಗ್ನೋಮೆಟ್ರಿಕ್ ರೆಸಿಪ್ರೋಕಲ್ಸ್ ನಲ್ಲಿ ಸೈನ್ ಥೀಟಾ ಅಂದ್ರೆ 1 ಅವರ್ ಕೊಸಿಕ್ಯಾಂಟ್ ಥೀಟಾ, ಕಾಸ್ ಥೀಟಾ ಅಂದ್ರೆ 1 ಅವರ್ ಸಿಕ್ಯಾಂಟ್ ಥೀಟಾ, ಟ್ಯಾನ್ ಥೀಟಾ ಅಂದ್ರೆ 1 ಅವರ್ ಕಾಟ್ ಥೀಟಾ. ಇವು ಮೂರು ಟ್ರಿಗ್ನೋಮೆಟ್ರಿಕ್ ರೆಸಿಪ್ರೋಕಲ್ಸ್. ಇವು ಮೂರನ್ನ ಇಲ್ಲಿ ಅಪ್ಲೈ ಮಾಡಿ ನೆನ್ಪಿಟ್ಕೊಳ್ಳೋದಾದ್ರೆ ತುಂಬಾ ಈಸಿ ಆಗುತ್ತೆ. ಸೈನ್ ಥೀಟಾ ವ್ಯಾಲ್ಯೂವನ್ನ ನೀವು ನೆನ್ಪಿಟ್ಕೊಂತೀರಾ ಅಪೋಸಿಟ್ ಸೈಡ್ ಬೈ ಹೈಪೋಟೆನ್ಸ್ ಅಂತ, ಕಾಸ್ ಥೀಟಾವನ್ನ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನ್ಸ್ ಅಂತ ನೆನ್ಪಿಟ್ಕೊಂತೀರಾ. ಇವೆರಡನ್ನ ಡಿವೈಡ್ ಮಾಡಿದ್ರೆ ನ್ಯೂಮರೇಟರ್ ನಲ್ಲಿ ಏನಿರ್ತದೆ ಅದಷ್ಟೇ ಉಳಿತದೆ. ಅಂದ್ರೆ ಇದ್ರ ನ್ಯೂಮರೇಟರ್ನ ನಾವು ಡಿವೈಡ್ ಮಾಡಿದ್ರೆ ನಮಗೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂದ್ರೆ ಟ್ಯಾನ್ ಥೀಟಾ ಬರ್ತದೆ. ಇಲ್ಲಿ ನೋಡಿ ಅಪೋಸಿಟ್ ಸೈಡ್ ಬೈ ಹೈಪೋಟೆನ್ಸ್ ಅಂತೇಳಿ ಸೈನ್ ಥೀಟಾ ನೆನ್ಪಿಟ್ಕೊಳ್ಳಿ, ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನ್ಸ್ ಅಂತೇಳಿ ಕಾಸ್ ಥೀಟಾ ನೆನ್ಪಿಟ್ಕೊಳ್ಳಿ. ಇವೆರಡನ್ನ ನ್ಯೂಮರೇಟರ್ನ ಡಿವೈಡ್ ಮಾಡಿದ್ರೆ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಅಂದ್ರೆ ಟ್ಯಾನ್ ಥೀಟಾ. ಈ ಟ್ಯಾನ್ ಥೀಟಾ ನಿಮ್ಗೆ ಏನ್ ಗೊತ್ತಿರ್ತದೆ ಅದನ್ನ ರಿವರ್ಸ್ ಮಾಡಿ ಬರೆದಾಗ ನಿಮ್ಗೆ ಕಾಟ್ ಥೀಟಾ ಬರ್ತದೆ. ಇಲ್ಲಿ ಕಾಸ್ ಥೀಟಾ ಬರೆದಿರ್ತಾರ, ಈ ಟ್ರಿಗ್ನೋಮೆಟ್ರಿಕ್ ರೆಸಿಪ್ರೋಕಲ್ಸ್ ನ ನೆನ್ಪಿಟ್ಕೊಳ್ಳೋದ್ರಿಂದ ಇಲ್ಲಿ ಈಸಿ ಆಗುತ್ತೆ. ಕಾಸ್ ಥೀಟಾನ ರಿವರ್ಸ್ ಬರೆದ್ರೆ ನಿಮ್ಗೆ ಸಿಕ್ಯಾಂಟ್ ಥೀಟಾ ಬರ್ತದೆ, ಸೈನ್ ಅನ್ನ ರಿವರ್ಸ್ ಬರೆದ್ರೆ ಕೊಸಿಕ್ಯಾಂಟ್ ಥೀಟಾ ಬರುತ್ತದೆ. ಹಾಗಾಗಿ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂಡ್ ಟ್ರಿಗ್ನೋಮೆಟ್ರಿಕ್ ರೆಸಿಪ್ರೋಕಲ್ಸ್ ಕಾನ್ಸೆಪ್ಟ್ ಅನ್ನ ಮುಗಿಸಿದ್ವಿ. ನೆಕ್ಸ್ಟ್ ಬರ್ತಕ್ಕಂತ ಕಾನ್ಸೆಪ್ಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನಲ್ಲಿ 3 ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಬರ್ತವೆ, 3 ಫಾರ್ಮುಲಾ ಇದಾವೆ. sin square theta plus cos square theta is equal to 1, secant square theta minus tan square theta is equals to 1 ಮತ್ತು cosecant square theta minus cot square theta equal to 1. ನಾವು ಇದನ್ನ ಹೇಗೆ ನೆನ್ಪಿಟ್ಕೋಬೇಕಂದ್ರೆ 3 ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಏನಿದಾವೆ ಅವುಗಳ RHS ಸೈಡ್ ಒಂದೇ ಆಗಿರುತ್ತೆ, 1 1 1. ಸೈನ್ ಕಾಸ್ ಇವೆರಡನ್ನ ಫಂಕ್ಷನ್ ಆಗಿ ಬಂದಾಗ ಮಧ್ಯೆ ಪ್ಲಸ್ ಇರುತ್ತೆ, ಸಿಕ್ಯಾಂಟ್ ಟ್ಯಾನ್ ಇದ್ದಾಗ ಮೈನಸ್ ಇರುತ್ತೆ, ಕೊಸಿಕ್ಯಾಂಟ್ ಮತ್ತು ಕಾಸ್ ಸ್ಕ್ವೇರ್ ಥೀಟಾ ಇದ್ದಾಗ ಮೈನಸ್ ಇರುತ್ತೆ ಅಂತ. ಸೈನ್ ಪ್ಲಸ್ ಕಾಸ್, ಸೈನ್ ಕಾಸ್ ಇವೆರಡರಲ್ಲಿ ಬಂದಾಗ ಪ್ಲಸ್ ಇರುತ್ತೆ. ಇದನ್ನ ನೆನ್ಪಿಟ್ಕೊಂಡ್ರೆ ಉಳಿದು ಎರಡು ಅಂದ್ರೆ ಸೈನ್ ಕಾಸ್ ರಿಲೇಟೆಡ್, ಸಿಕ್ಯಾಂಟ್ ಟ್ಯಾನ್ ರಿಲೇಟೆಡ್, ಕೊಸಿಕ್ಯಾಂಟ್ ಕಾಟ್
ರಿಲೇಟೆಡ್ ಅಂತ ನೆನ್ಪಿಟ್ಕೋಬೇಕು. ಇವು ನೆನ್ಪಿಟ್ಕೊಂಡಾಗ ಇವೆರಡು ಮಧ್ಯೆ ಬಂದಾಗ ಪ್ಲಸ್ ಇರುತ್ತೆ, ಇವೆರಡು ಮೈನಸ್ ಇರುತ್ತೆ, RHS ಸೈಡ್ 1 ಇರುತ್ತೆ. ಇವುಗಳನ್ನು ನಾವು ಯಾವ ರೀತಿ ಆದರೂ ಕೂಡ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೋಬಹುದು. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಇದ್ರೆ ನಮಗೆ ಸೈನ್ ಸ್ಕ್ವೇರ್ ಥೀಟಾ ಬೇಕಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋಬಹುದು. ಕಾಸ್ ಸ್ಕ್ವೇರ್ ಥೀಟಾ ಬೇಕಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋಬಹುದು. ಇದು ಎರಡನೇದು. ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಇದ್ದಾಗ ಅದನ್ನ ನಾವು ಸೆಕೆಂಡ್ ಸ್ಕ್ವೇರ್ ಥೀಟಾ ಬೇಕಾಗಿದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋಬಹುದು. ಟ್ಯಾನ್ ಸ್ಕ್ವೇರ್ ಥೀಟಾ ಬೇಕಾಗಿದ್ರೆ ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ ಬರ್ಕೋಬಹುದು. ಈ ಸೆಕೆಂಡ್ ಥೀಟಾ ಅಷ್ಟೇ ಬೇಕಾಗಿತ್ತಂದ್ರೆ ಈ ಸ್ಕ್ವೇರ್ನ RHS ಸೈಡ್ ಕಳಿಸಿ √1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತೇಳಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೋಬಹುದು. ಅಂದ್ರೆ ನಾವು ಮುಂದೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕಾದ್ರೆ ನಾವು ಯಾವ ರೀತಿ ಬೇಕಾದ್ರೂ ಕೂಡ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೋಬಹುದು. ಬಟ್ ಈ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನ ಇವು ಮೂರನ್ನ ನೆನ್ಪಿಡಬೇಕು. ಅದೇ ರೀತಿ ಇದನ್ನು ಕೂಡ ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಇದ್ದಾಗ ಕೊಸೆಕ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ. ಅದೇ ರೀತಿ ಕಾಟ್ ಸ್ಕ್ವೇರ್ ಥೀಟಾ ಬೇಕಂದ್ರೆ ಈ 1 ಅನ್ನ ಲೆಸ್ಸಸ್ ತಗೊಂಡು ಇದನ್ನ RHS ಸೈಡ್ ಕಳಿಸಬೇಕು. ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ 1. ಈ ನೆಕ್ಸ್ಟ್ ಬರ್ತಕ್ಕಂತ ಕಾನ್ಸೆಪ್ಟ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ. ಕಾಂಪ್ಲಿಮೆಂಟರಿ ಆಂಗಲ್ಸ್. ಕಾಂಪ್ಲಿಮೆಂಟರಿ ಆಂಗಲ್ಸ್ ನಲ್ಲಿ ಬರ್ತಕ್ಕಂಥದ್ದು ಮೊದಲನೇದು ಸೈನ್ 90 ಮೈನಸ್ ಥೀಟಾ ಅಂದ್ರೆ ಕಾಸ್ ಥೀಟಾ ಅಂತ. ಎರಡನೇದು ಕಾಸ್ 90 ಮೈನಸ್ ಥೀಟಾ ಅಂದ್ರೆ ಸೈನ್ ಥೀಟಾ. ಮೂರನೇದು ಟ್ಯಾನ್ 90 ಮೈನಸ್ ಥೀಟಾ ಅಂದ್ರೆ ಕಾಟ್ ಥೀಟಾ. ನಾಲ್ಕನೇದು ಕಾಟ್ 90 ಮೈನಸ್ ಥೀಟಾ ಅಂದ್ರೆ ಟ್ಯಾನ್ ಥೀಟಾ. ಐದನೇದು ಸೆಕೆಂಡ್ 90 ಮೈನಸ್ ಥೀಟಾ ಅಂದ್ರೆ ಕೊಸಿಕ್ಯಾನ್ ಥೀಟಾ. ಆರನೇದು ಕೊಸಿಕ್ಯಾನ್ 90 ಮೈನಸ್ ಥೀಟಾ ಅಂದ್ರೆ ಸೆಕೆಂಡ್ ಥೀಟಾ. ಇವುಗಳನ್ನ ಹೇಗೆ ನೆನ್ಪಿಡೋದು ಅಂದ್ರೆ ಇಲ್ಲಿ SLC ಸಿಲೆಬಸ್ಗೆ 90 ಮೈನಸ್ ಥೀಟಾ ಈ ಕಾನ್ಸೆಪ್ಟ್ ಗಳನ್ನ ಮಾತ್ರ ಕೊಟ್ಟಿರೋದ್ರಿಂದ ಇಲ್ಲಿ ನೆನ್ಪಿಡೋದು ತುಂಬಾ ಈಸಿ. ಇಲ್ಲಿ ನೀವು ಸೈನ್ ಕಾಸ್ ಎರಡು ರಿಲೇಟೆಡ್, ಟ್ಯಾನ್ ಕಾಟ್ ಎರಡು ರಿಲೇಟೆಡ್, ಕೊಸಿಕೆಂಟ್ ಅಂಡ್ ಸಿಕೆಂಟ್ ರಿಲೇಟೆಡ್ ಇವು ಮೂರನ್ನ ನೆನ್ಪಿಟ್ರೆ ಸೈನ್ 90 ಮೈನಸ್ ಥೀಟಾ ಕೊಟ್ರೆ ಕಾಸ್ ಥೀಟಾ ಬರುತ್ತೆ, ಕಾಸ್ 90 ಮೈನಸ್ ಥೀಟಾ ಕೊಟ್ರೆ ಸೈನ್ ಥೀಟಾ ಬರುತ್ತೆ. ಇದೇ ರೀತಿ ಟ್ಯಾನ್ ಕೊಟ್ರೆ ಕಾಟ್, ಕಾಟ್ ಕೊಟ್ರೆ ಟ್ಯಾನ್, ಕೊಸಿಕೆಂಟ್ ಕೊಟ್ರೆ ಸಿಕೆಂಟ್, ಸಿಕೆಂಟ್ ಕೊಟ್ರೆ ಕೊಸಿಕೆಂಟ್. ಇಲ್ಲಾಂದ್ರೆ ಇನ್ನೊಂದು ಮೆಥಡ್ ಇದೆ ಇದನ್ನ ನೆನ್ಪಿಡೋದಕ್ಕೆ. ಟ್ರಿಕ್ ಏನಪ್ಪಾ ಅಂದ್ರೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಈಗ ಅಕಸ್ಮಾತ್ ಸೈನ್ 90 ಮೈನಸ್ ಥೀಟಾ ಕೊಟ್ಟಿದ್ರೆ ಈ ಟ್ರಿಕ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಆಡ್ CO ಅಂಡ್ ರಿಮೂವ್ CO ಅಂತ. ಸೈನ್ 90 ಮೈನಸ್ ಥೀಟಾ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಸೈನ್ 90 ಮೈನಸ್ ಥೀಟಾ ಕೇಳಿದ್ರಂದ್ರೆ ಇಲ್ಲಿ CO ಅನ್ನೋ ಪದ ಇಲ್ಲ, ಹಾಗಾಗಿ ಇರ್ಲಾರ್ದಲ್ಲಿ CO ಅನ್ನ ಆಡ್ ಮಾಡಬೇಕು. ಅಂದ್ರೆ ನಮಗೆ ಕಾಸ್ ಥೀಟಾ ಬರುತ್ತೆ. ಅಕಸ್ಮಾತ್ ಅವ್ರು ಏನಾದ್ರು ಕಾಸ್ 90 ಮೈನಸ್ ಥೀಟಾ ಕೊಟ್ಟಿದ್ರೆ
ಕಾಸ್ ಥೀಟಾ ಅಂದರೆ ಲಾಂಗ್ ಫಾರ್ ಕೊಸೈನ್ 90 ಮೈನಸ್ ಥೀಟಾ. ಇದನ್ನು ಕೊಟ್ಟಿದ್ರಂದ್ರೆ ಇಲ್ಲಿ ಆಲ್ರೆಡಿ ಸಿ ಒ ಇದೆ, ಹಾಗಾಗಿ ಈ ಸಿ ಒವನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದರೆ ನಮಗೆ ಬರತಕ್ಕಂಥದ್ದು ಸೈನ್ ಥೀಟಾ ಅಂತ. ಇದೇ ರೀತಿ ಟ್ಯಾಂಜೆಂಟ್ ಥೀಟಾ, ಟ್ಯಾಂಜೆಂಟ್ 90 ಮೈನಸ್ ಥೀಟಾ ಇದು ಕೊಟ್ಟಿದ್ರೆ ಇಲ್ಲಿ ಸಿ ಒ ಇಲ್ಲ, ಆ್ಯಡ್ ಮಾಡ್ರಿ ಕೋ ಟ್ಯಾಂಜೆಂಟ್ ಥೀಟಾ, ಹಾಗಾಗಿ ಇಲ್ಲಿ ಕಾಟ್ ಥೀಟಾ ಬರುತ್ತೆ. ಅಕಸ್ಮಾತ್ ಅವರು ಕೋ ಟ್ಯಾಂಜೆಂಟ್ ಥೀಟಾ ಕೊಟ್ಟಿದ್ದಾರೆ, ಅದರಲ್ಲಿ ಸಿ ಒವನ್ನು ರಿಮೂವ್ ಮಾಡ್ರಿ, ಉಳಿಯೋದು ಟ್ಯಾನ್ ಥೀಟಾ ಬರುತ್ತೆ. ಅದೇ ರೀತಿ ಆ್ಯಡ್ ಸಿ ಒ ಆ್ಯಂಡ್ ರಿಮೂವ್ ಸಿ ಒ ಅನ್ನೋ ಕಾನ್ಸೆಪ್ಟ್ ಟ್ರಿಕ್ ಮೇಲೆ ನಾವು ನೆನ್ಪಿಟ್ಟಿರಬೇಕು. ಸೈನ್ 90 ಮೈನಸ್ ಥೀಟಾ ಈಕ್ವಲ್ ಟು ಕಾಸ್ ಥೀಟಾ, ಕಾಸ್ 90 ಮೈನಸ್ ಥೀಟಾ ಈಕ್ವಲ್ ಟು ಸೈನ್ ಥೀಟಾ, ಟ್ಯಾನ್ 90 ಮೈನಸ್ ಥೀಟಾ ಈಕ್ವಲ್ ಟು ಕಾಟ್ ಥೀಟಾ, ಕಾಟ್ 90 ಮೈನಸ್ ಥೀಟಾ ಈಕ್ವಲ್ ಟು ಟ್ಯಾನ್ ಥೀಟಾ, ಸಿಕೆಂಟ್ 90 ಮೈನಸ್ ಥೀಟಾ ಈಕ್ವಲ್ ಟು ಕೊಸಿಕೆಂಟ್ ಥೀಟಾ, ಕೊಸಿಕೆಂಟ್ 90 ಮೈನಸ್ ಥೀಟಾ ಈಕ್ವಲ್ ಟು ಸಿಕೆಂಟ್ ಥೀಟಾ. ಇಲ್ಲಿಗೆ ಈ ಕಾಂಪ್ಲಿಮೆಂಟರಿ ಆಂಗಲ್ಸ್ ಕಾನ್ಸೆಪ್ಟ್ ಮುಗೀತು. ಇದಕ್ಕಿಂತ ಮುಂಚೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಮತ್ತು ಟ್ರಿಗ್ನೋಮೆಟ್ರಿಕ್ ರೆಸಿಪ್ರೋಕಲ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ sin theta is equal to 1 over cosec theta, tan theta is equal to 1 over cot theta, cos theta equal to 1 over secant theta ಅಂತೇಳಿ 3 ಟ್ರಿಗ್ನೋಮೆಟ್ರಿಕ್ ರೆಸಿಪ್ರೋಕಲ್ಸ್ ನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಇವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನಲ್ಲಿ ಕೂಡ ಯೂಸ್ ಆಗಿದ್ವು. ಇದನ್ನ ನೆನ್ಪಿಡೋದಕ್ಕೆ ಒಂದು ಟ್ರಿಕ್ ಇದೆ. ಈ ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಓವರ್ ಕೊಸೆಕ್ ಥೀಟಾ, ಇದನ್ನ ನಾವು ನೆನ್ಪಿಡಬೇಕಾದ್ರೆ ಇಲ್ಲಿ ನಾವು ಒಂದು ಎಕ್ಸಾಗನ್ ಅನ್ನ ಡ್ರಾ ಮಾಡಿದೀವಿ. ಇಲ್ಲಿ ನೋಡಿ, ಸೈನ್ ಥೀಟಾ ಇಲ್ಲಿ ಆರ್ ಅನ್ನೋದೇನಿರ್ತದೆ ಇದ್ರ ರೆಸಿಪ್ರೋಕಲ್ ಅಂತೇಳಿ ರೆಪ್ರೆಸೆಂಟ್ ಮಾಡುತ್ತೆ. ಸೈನ್ ಇದ್ರೆ ರೆಸಿಪ್ರೋಕಲ್, ಇದು ಕೊಸೆಕ್ ಥೀಟಾ. ಈ ಸೈನ್ದು ಕೊಸೆಕ್, ಕಾಸ್ದು ಸಿಕೆಂಟ್, ಇದು ಕಾಟ್ದು ಟ್ಯಾನ್ ಅಂತೇಳಿ ಈ ಎಕ್ಸಾಗನ್ ಮೂಲಕ ನಾವು ಇದನ್ನ ನೆನ್ಪಿಟ್ಟಬೇಕು. ಸೈನ್ ಥೀಟಾ ಈಕ್ವಲ್ ಟು 1 ಓವರ್ ಕೊಸೆಕ್ ಥೀಟಾ, ಈ ಟ್ಯಾನ್ ಥೀಟಾ ಈಕ್ವಲ್ ಟು 1 ಓವರ್ ಕಾಟ್ ಥೀಟಾ, ಇದನ್ನ ಇದು ರಿಪ್ರೆಸೆಂಟ್ ಮಾಡುತ್ತೆ. ಈ ಕಾಸ್ ಥೀಟಾ ಈಕ್ವಲ್ ಟು ಸಿಕೆಂಟ್ 1 ಓವರ್ ಟಿ, ಇದನ್ನ ಇದು ರಿಪ್ರೆಸೆಂಟ್ ಮಾಡುತ್ತೆ. ಇದು ಸೈನ್ ಥೀಟಾ ಈಕ್ವಲ್ ಟು 1 ಓವರ್ ಕೊಸೆಕ್ ಥೀಟಾ. ಇದು ಇದನ್ನ ನೆನ್ಪಿಡೋದಕ್ಕೆ ಟ್ರಿಕ್. ಈ ಮೂರನ್ನ ನೆನ್ಪಿಟ್ಕೊಳ್ಳೋಕೆ ನಿಮ್ಗೆ ತೊಂದರೆ ಆದ್ರೆ ಈ ಟ್ರಿಕ್ ಅನ್ನ ಯೂಸ್ ಮಾಡಿ ನೆನ್ಪಿಟ್ಕೋಬೇಕು. ಇಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ ಟ್ರಿಗ್ನೋಮೆಟ್ರಿಕ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತ. ಅಂದ್ರೆ ಈ ಟೇಬಲ್ ನನ್ನ ನೀವು ಹೇಗೆ ನೆನ್ಪಿಟ್ಕೋಬೇಕು ಅಂತ. ಇಲ್ಲಿ ನೋಡಿ, ಸೈನ್ ವ್ಯಾಲ್ಯೂಸ್ ಅನ್ನ ನೀವು ಕಂಪ್ಲೀಟ್ ಆಗಿ ನೆನ್ಪಿಟ್ಕೊಂಡ್ರೆ ಉಳಿದ ಎಲ್ಲಾ ವ್ಯಾಲ್ಯೂಸ್ ಅನ್ನ ಈಸಿಯಾಗಿ ಬರಿಬಹುದು. 0, 1/2, 1/√2, √3/2, 1. ಈ ಸೈನ್ ವ್ಯಾಲ್ಯೂಸ್ ಅನ್ನ ಕಂಪ್ಲೀಟ್ ಆಗಿ ನೀವು ನೆನ್ಪಿಟ್ಕೊಳ್ಳಿ. ಈ ವ್ಯಾಲ್ಯೂಸ್ ಅನ್ನ ರಿವರ್ಸ್ ಆರ್ಡರ್ ನಲ್ಲಿ ಬರೆದ್ರೆ ನಿಮಗೆ ಕಾಸ್ ವ್ಯಾಲ್ಯೂಸ್ ಸಿಗ್ತವೆ. ಅದೇ ರೀತಿ ಟ್ಯಾನ್ ಥೀಟಾ ವ್ಯಾಲ್ಯೂ ಹೇಗೆ ಸಿಗುತ್ತೆ ಅಂದ್ರೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮಾಡಿದ್ರೆ ನಿಮಗೆ ಟ್ಯಾನ್ ಥೀಟಾ ವ್ಯಾಲ್ಯೂ ಸಿಗುತ್ತೆ. ಅಂದ್ರೆ 0 divided by 1, 0 by anything 0, 1/2 divided by √3/2, ಅಂದ್ರೆ ಈ √3/2 ನ ನ್ಯೂಮರೇಟರ್ಗೆ ಒಯ್ದ್ರೆ 1/2 ಇಂಟು ರಿವರ್ಸ್ ಆಗುತ್ತೆ, 2/√3. ಈ 2 ಕ್ಯಾನ್ಸಲ್ ಆಗುತ್ತೆ, 1/√3 ಸಿಗುತ್ತೆ. ಇದು ಟ್ಯಾನ್ ಥೀಟಾ ವ್ಯಾಲ್ಯೂ ಎಟ್ 30 ಡಿಗ್ರಿ ಅಂತ. ಇಲ್ಲಿ ನೋಡಿ 1/√3. ಅದೇ ರೀತಿ 1/√2, 1/√2 ಇವೆರಡನ್ನ ಡಿವೈಡ್ ಮಾಡಿದ್ರೆ ನಿಮಗೆ ಟ್ಯಾನ್ 45 ಸಿಗುತ್ತೆ, ಅದು 1 ಆಗಿರುತ್ತೆ.
ಅದೇ ರೀತಿ e2 ಕ್ಯಾನ್ಸಲ್ ಆದರೆ √3 ಸಿಗುತ್ತೆ. ಇದು 1/0 ಅಂದರೆ ವ್ಯಾಲ್ಯೂ ನಾಟ್ ಡಿಫೈನ್ ಆರ್ ಇನ್ಫಿನಿಟಿ ಆಗಿರ್ಬೋದು ಅಥವಾ ನಾಟ್ ಡಿಫೈನ್ ಅಂತಾದರೂ ಬರೀಬೋದು. ಟ್ಯಾನ್ ಥೀಟಾ ವ್ಯಾಲ್ಯೂಸ್ ಅನ್ನ ನೀವು ರಿವರ್ಸ್ ಆಗಿ ಬರಿತಾ ಹೋದ್ರೆ ನಿಮಗೆ ಅಂದ್ರೆ ರೆಸಿಪ್ರೊಕಲ್ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ರೆಸ್ಪೆಕ್ಟ್ ನಲ್ಲಿ ನಿಮ್ಗೆ ಗೊತ್ತಿದೆ ಕಾಟ್ ಥೀಟಾ ಹೇಗೆ ಬರುತ್ತೆ ಅಂದ್ರೆ 1/tan ಥೀಟಾ ಬರುತ್ತೆ. ಹಾಗಾಗಿ ಇಲ್ಲಿ 1/tan ಥೀಟಾ ಮಾಡಿ ವ್ಯಾಲ್ಯೂಸ್ ನಾದ್ರೂ ಬರಿಬಹುದು, ಅಥವಾ ಟ್ಯಾನ್ ಥೀಟಾ ವ್ಯಾಲ್ಯೂಸ್ ಎಲ್ಲ ಈಗ ನೆನ್ಪಿಟ್ಕೊಂಡು ಹೋದ್ರೆ ಅವನ್ನೇ ರಿವರ್ಸ್ ಆರ್ಡರ್ ನಲ್ಲಿ ಬರಿತಾ ಬಂದ್ರೆ ನಿಮ್ಗೆ ಕಾಟ್ ಥೀಟಾ ಸಿಗುತ್ತೆ. ಇಲ್ಲಿ ನೋಡಿ 0, 1/2, 1/√2, √3/2, 1 ಇವನ್ನ ನೀವೇನೋ ರಿವರ್ಸ್ ಆರ್ಡರ್ ನಲ್ಲಿ ಬಂದ್ರೆ ಇಲ್ಲಿ ಕಾಸ್ ಥೀಟಾದಲ್ಲಿ 1, 1, √3/2, 1/√2, 1/2, 0 ಇವೆರಡು ವ್ಯಾಲ್ಯೂ ನೆನ್ಪಿಟ್ಟು ಈ ಕಾಟ್ ಥೀಟಾ ಇವೆರಡು ನೆನ್ಪಿಡುದು. ಈ ಕೊಸೆಕ್ ಥೀಟಾ ಮತ್ತು ಸೆಕೆಂಡ್ ಥೀಟಾ ಇವನ್ನ ಹೆಂಗ್ ಕಂಡು ಹಿಡಬೇಕಂದ್ರೆ ಈ ಕೊಸೆಕ್ ಥೀಟಾ ಅಂದ್ರೆ ನಿಮ್ ಟ್ರಿಗ್ನೋಮೆಟ್ರಿಕ್ ರೆಸಿಪ್ರೋಕಲ್ಸ್ ನಲ್ಲಿ ಗೊತ್ತು. ಸೈನ್ ಥೀಟಾ ಇದರದ ರೆಸಿಪ್ರೋಕಲ್ ನಮಗೆ ಕೊಸೆಕ್ ಥೀಟಾ ಇರುತ್ತೆ. ಅಂದ್ರೆ ಸೈನ್ ಥೀಟಾ ವ್ಯಾಲ್ಯೂಸ್ ನ 1/sin ಥೀಟಾ ವ್ಯಾಲ್ಯೂಸ್ ಮಾಡಿದ್ರೆ ನಮಗೆ ಕೊಸೆಕ್ ಥೀಟಾ ಬರುತ್ತೆ. 1/0 ಮಾಡಿದ್ರೆ ನಮಗೆ ಇನ್ಫಿನಿಟಿ ಸಿಗುತ್ತೆ. 1/2 ಮಾಡಿದ್ರೆ ನಮಗೆ 2 ಸಿಗುತ್ತೆ. ಅದೇ ರೀತಿ ಈ ಕೊಸೆಕ್ ಥೀಟಾ ವ್ಯಾಲ್ಯೂಸ್ ಅನ್ನ ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಸೆಕೆಂಡ್ ಥೀಟಾ ವ್ಯಾಲ್ಯೂಸ್ ರಿವರ್ಸ್ ಆಗಿ ಬರೆದ್ರೆ ಇದನ್ನ ರಿವರ್ಸ್ ಆಗಿ ಬರೆದ್ರೆ ನಿಮಗೆ ಸೆಕೆಂಡ್ ಥೀಟಾ ವ್ಯಾಲ್ಯೂ ಇರುತ್ತೆ. ಈ ಸೆಕೆಂಡ್ ಥೀಟಾ ವ್ಯಾಲ್ಯೂಸ್ ನ ನೀವು ಪಡೆಯೋದಕ್ಕೆ ಇನ್ನೊಂದು ವೇ ಅಂದ್ರೆ ಕಾಸ್ ಥೀಟಾನ ವ್ಯಾಲ್ಯೂಸ್ ಅನ್ನ ರೆಸಿಪ್ರೋಕಲ್ ಬರೀಬೇಕು. ಸೆಕೆಂಡ್ ಥೀಟಾ ಆರ್ ಸೆಕೆಂಡ್ ಥೀಟಾ ಈಕ್ವಲ್ ಟು 1/cos ಥೀಟಾ ಮಾಡಿದ್ರೆ ಇವೆಲ್ಲ ವ್ಯಾಲ್ಯೂಸ್ ಸಿಗುತ್ತೆ. ಈ ಟೇಬಲ್ ನಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಈ ಸೈನ್ ಕಾಸ್ ಇವೆರಡರ ವ್ಯಾಲ್ಯೂ ಎಟ್ 45 ಡಿಗ್ರಿ ಸೇಮ್ ಆಗಿರುತ್ತೆ. ಟ್ಯಾನ್ ಕಾಟ್ ಇವೆರಡರ ಎಟ್ 45 ಡಿಗ್ರಿ ವ್ಯಾಲ್ಯೂ ಟ್ಯಾನ್ ಕಾಟ್ ವ್ಯಾಲ್ಯೂ ಸೇಮ್ ಆಗಿರುತ್ತೆ. ಕೊಸೆಕೆಂಡ್ ಸೆಕೆಂಡ್ ಥೀಟಾ ಇವೆರಡರ ವ್ಯಾಲ್ಯೂ ಎಟ್ 45 ಡಿಗ್ರಿ ಸೇಮ್ ಆಗಿರುತ್ತೆ. ಇನ್ನೊಂದು ಅಬ್ಸರ್ವ್ ಮಾಡಿರ್ಬೇಕು ನೀವು ಸೈನ್ 0 ಅಂದ್ರೆ 90 ಡಿಗ್ರಿಗೆ ಎಷ್ಟು ಕಡಿಮೆ ಇದೆ ಅಂದ್ರೆ ಅದರ ಕಾಸ್ ವ್ಯಾಲ್ಯೂಗೆ ಸಮನಾಗಿರುತ್ತೆ. ಸೈನ್ 0 ಇದ್ರೆ ಕಾಸ್ 90 ಸೇಮ್ ವ್ಯಾಲ್ಯೂ ಇರುತ್ತೆ. ಈಗ ಸೈನ್ 30 ಇದ್ರೆ ಕಾಸ್ ಅಂದ್ರೆ 90ಗೆ 30 ಮೈನಸ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನಮಗೆ ಕಾಸ್ 60. ಇವೆರಡರ ವ್ಯಾಲ್ಯೂಸ್ 90 ಆಗೋದಕ್ಕೆ ಅಂದ್ರೆ ಎಷ್ಟು ಕಡಿಮೆ ಬೀಳುತ್ತಲ್ಲ ಸೈನ್ 30 ಇದ್ರೆ ಕಾಸ್ 60 ವ್ಯಾಲ್ಯೂ ಕೂಡ ಅಷ್ಟೇ ಇರುತ್ತೆ. ಸೈನ್ 45 ಎಷ್ಟಿರುತ್ತೆ ಕಾಸ್ 45 ಕೂಡ ಅಷ್ಟೇ ಇರುತ್ತೆ. ಅದನ್ನೇ ನಾನು ಇಲ್ಲಿ ತೋರಿಸ್ತಿರೋದು. ಅದೇ ರೀತಿ ಸೈನ್ 60 ವ್ಯಾಲ್ಯೂ ಎಷ್ಟಿರುತ್ತೆ ಕಾಸ್ 30 ವ್ಯಾಲ್ಯೂ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ನೀವು ಸೈನ್ ವ್ಯಾಲ್ಯೂ ಅನ್ನ ನೆನ್ಪಿಟ್ಟಬೇಕು. 0, 1/2, 1/√2, √3/2, 1 ಇವೆರಡು ಇಷ್ಟು ವ್ಯಾಲ್ಯೂನ ನೀವು ನೆನ್ಪಿಟ್ಕೊಂಡ್ರೆ ಅಕಸ್ಮಾತ್ ಅವ್ರು ಇನ್ ಕಾಸ್ 60 ಕೇಳಿದ್ರೆ ಕಾಸ್ 60 ಅಂದ್ರೆ ಅದ್ರ ಯಾವ್ದಕ್ಕೆ ಸಮ ಇರುತ್ತೆ ಸೈನ್ 30ಗೆ ಸಮ ಇರುತ್ತೆ. ಸೈನ್ 30 ಅಂದ್ರೆ 1/2 ಅವ್ರು ಯಾವ ರೀತಿ ಕೇಳಿರ್ತಾರೆ ಆ ರೀತಿ ನೆನ್ಪಿಟ್ಕೋಬೇಕು. ಅವರು ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲಿ ಕೊಟ್ಟಾಗ ನೀವು ಸೈನ್ ಅಲ್ಲಿ ಕನ್ವರ್ಷನ್ ಮಾಡ್ಕೋಬೇಕು. ಅಂದ್ರೆ ಕಾಸ್ 60 ಕೊಟ್ರೆ ಕಾಸ್ 60 ವ್ಯಾಲ್ಯೂ ಆಟೋಮೆಟಿಕ್ ಸೈನ್ 30ಗೆ ಸಮನಾಗಿರುತ್ತೆ. ಸೈನ್ 30 ಅಂದ್ರೆ 1/2 ಆ ತರ ನೆನ್ಪಿಟ್ಕೋಬೇಕು. ಎಟ್ 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 90 ಡಿಗ್ರಿ ಈ ಡಿಗ್ರಿನಲ್ಲಿ ಯಾವ್ದಾದ್ರೂ ಕೇಳಿರ್ಲಿ ಸೈನ್ ಕಾಸ್ ಟ್ಯಾನ್ ಕಾಟ್ ಕೊಸೆಕ್ ಸೆಕ್ ಇವನ್ನ ನೆನ್ಪಿಟ್ಕೋಬೇಕಾದ್ರೆ ಈ ತರ ಟ್ರಾನ್ಸ್ಫಾರ್ಮೇಶನ್ ನ ಯೂಸ್ ಮಾಡ್ಕೋಬೇಕು. ಇನ್ನು ಸಡನ್ಲಿ ನಿಮಗೆ ಗೊತ್ತಾಗಬೇಕಾಗಿದ್ರೆ ನೀವೇನ್ ಮಾಡಬೇಕು ಸೈನ್ ಥೀಟಾ ವ್ಯಾಲ್ಯೂವನ್ನ ಕಂಪ್ಲೀಟ್ ಆಗಿ ನೆನ್ಪಿಟ್ಕೋಬೇಕು. ಈ ಕಾಸ್ ಥೀಟಾ ವ್ಯಾಲ್ಯೂವನ್ನ ರಿವರ್ಸ್ ಆದ್ರೂ ಬರೀಬಹುದು ಅಥವಾ 30, 60 ಈ ತರ ಕನ್ವರ್ಷನ್ ಮಾಡಾದ್ರೂ ಬರ್ಕೋಬಹುದು. ಟ್ಯಾನ್ ಥೀಟಾ ವ್ಯಾಲ್ಯೂಸ್ ನಿಮಗೆ ಬೇಕಾದ್ರೆ ಸೈನ್ ಓವರ್ ಕಾಸ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಅದೊಂದು ವೇ. ನೀವು ಟ್ಯಾನ್ ಥೀಟಾ ವ್ಯಾಲ್ಯೂವನ್ನ ಕಂಪ್ಲೀಟ್ ಆಗಿ ನೆನ್ಪಿಟ್ಕೊಂಡ್ರೆ ನಿಮಗೆ ಕಾಟ್ ಥೀಟಾ ವ್ಯಾಲ್ಯೂ ಈಸಿ. ಅಂದ್ರೆ ಕಾಟ್ 60 ಕೇಳಿದ್ರೆ
ಟ್ಯಾನ್ 30 ಕೂಡ ಅಷ್ಟೇ ಇರುತ್ತೆ ವ್ಯಾಲ್ಯೂ. ಇಲ್ಲಿ ಸೈನ್ ಕಾಸ್ ಮಧ್ಯೆ ಏನ್ ರಿಲೇಶನ್ಶಿಪ್ ಇತ್ತಲ್ಲ ಅದು ಟ್ಯಾನ್ ಕಾಟ್ ಮಧ್ಯೆ ಇರುತ್ತೆ. ಅದೇ ರೀತಿ ಈ ಕೊಸೆಕ್ ವ್ಯಾಲ್ಯೂ ಅನ್ನ ನೆನ್ಪಿಟ್ಕೊಂಡ್ರೆ ನಿಮಗೆ ಸಿಕೆಂಟ್ ಥೀಟಾ ಕೂಡ ನೆನಪಿರುತ್ತೆ. ಅಂದ್ರೆ ಸಿಕೆಂಟ್ 60 ಕೇಳಿದ್ರೆ ಅಂದ್ರೆ ನಿಮಗೆ ಕೊಸೆಕ್ 30 ವ್ಯಾಲ್ಯೂ ಅನ್ನು ನೆನಪಿಟ್ಕೊಂಡಿರ್ತೀರಿ. ಕೊಸೆಕ್ 30 ಅಂದ್ರೆ 2. ಈ ರೀತಿ ಅಂದ್ರೆ ಈ ಫಾರ್ಮುಲಾಸ್ ಟ್ರಾನ್ಸ್ಫಾರ್ಮೇಶನ್ ಕೂಡ ಮಾಡಬಹುದು. ಆದ್ರೆ ಇನ್ನೂ ಸಡನ್ಲಿ ಬೇಕಂತಂದ್ರೆ ಈ 3 ವ್ಯಾಲ್ಯೂಸ್ ಅನ್ನ ನೆನಪಿಟ್ಕೊಂಡ್ರೆ ನೀವು 1 or 2 ಸೆಕೆಂಡ್ಸ್ ನಲ್ಲಿ ಈ ಸ್ಟ್ಯಾಂಡರ್ಡ್ ಆಂಗಲ್ಸ್ ಯಾವ ಕೇಳಿದ್ರು ಆ ವ್ಯಾಲ್ಯೂ ಅನ್ನ ಬರೀಬಹುದು. ಒಟ್ಟಾರೆಯಾಗಿ ಈ ಲೆಸನ್ ನಲ್ಲಿ ನಾವು ಈ ಕ್ಲಾಸ್ ನಲ್ಲಿ ಕಲ್ತಿರತಕ್ಕಂಥದ್ದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂದ್ರೆ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಕೊಸೆಕ್ ಥೀಟಾ, ಸಿಕೆಂಟ್ ಥೀಟಾ ಇವುಗಳನ್ನ ರೈಟ್ ಆಂಗಲ್ ಟ್ರಯಾಂಗಲ್ ಯೂಸ್ ಮಾಡಿ ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಒಂದನೇದು. ಮತ್ತು ಟ್ರಿಗ್ನೋಮೆಟ್ರಿಕ್ ರೆಸಿಪ್ರೋಕಲ್ಸ್ ಅಂದ್ರೆ ಸೈನ್ ಥೀಟಾ ಅಂದ್ರೆ 1 ಓವರ್ ಕೊಸೆಕ್ ಥೀಟಾ, ಕಾಸ್ ಥೀಟಾ ಅಂದ್ರೆ 1 ಓವರ್ ಸಿಕೆಂಟ್ ಥೀಟಾ, ಟ್ಯಾನ್ ಥೀಟಾ ಅಂದ್ರೆ 1 ಓವರ್ ಕಾಟ್ ಥೀಟಾ ಅಂತೇಳಿ ಈ ಟ್ರಿಗ್ನೋಮೆಟ್ರಿಕ್ ರೆಸಿಪ್ರೋಕಲ್ಸ್ ಕಲ್ತಿದೀವಿ. ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1, ಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1, ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಸಿಕೆಂಟ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂದ್ರೆ 3 ಫಾರ್ಮುಲಾನ ನಾವು ಕಲ್ತಿದೀವಿ. ಇಲ್ಲಿ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಸೈನ್ 90 ಮೈನಸ್ ಥೀಟಾ ಈಕ್ವಲ್ ಟು ಕಾಸ್ ಥೀಟಾ. ಅಲ್ಲಿ ಟ್ರಿಕ್ ಹೇಳಿದಲ್ಲ ಆಡ್ CO ಅಂಡ್ ರಿಮೂವ್ CO ಅಂತೇಳಿ ಆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿದೀವಿ. ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂದ್ರೆ ಈಗ ಒಂದು ಟೇಬಲ್ ಹಾಕಿ ಅದರೊಳಗೆ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ ಎಟ್ 0 ಡಿಗ್ರಿ, 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಇವುಗಳಲ್ಲಿ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಇವೆಲ್ಲವುಗಳನ್ನ ಯಾವ ರೀತಿ ವ್ಯಾಲ್ಯೂ ಬರೀಬೇಕಂತೇಳಿ ಕಲ್ಕೊಂಡಿದ್ವಿ. ಈ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಆಧಾರವಾಗಿಟ್ಕೊಂಡು ಕ್ವಶನ್ಸ್ ನ ಯಾವ ರೀತಿ ಕೇಳ್ತಾರೆ ಅಂತೇಳಿ ನಾ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತು ಸಮ್ ಎಕ್ಸ್ಟ್ರಾ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಮುಂದಿನ ಎಲ್ಲಾ ಕ್ವಶನ್ಸ್ ಗಳನ್ನ ಪಡೆಯಲು ಪ್ಲೀಸ್ ಬಿ ಸಬ್ಸ್ಕ್ರೈಬ್ಡ್ ಅಂಡ್ ಟು ಬಿ ನೋಟಿಫೈಡ್. ಥ್ಯಾಂಕ್ ಯು.